ಬಂಗಾಳದ ಜನರು ಬಿಜೆಪಿ ಪರವಾಗಿ ಕೊಟ್ಟ ತೀರ್ಪನ್ನ ನಾನು ಅತ್ಯಂತ ವಿನಮ್ರತೆಯಿಂದ ಸ್ವೀಕರಿಸುತ್ತೇನೆ. ನನ್ನ ನಾಯಕಿ ಮಮತಾ ಬ್ಯಾನರ್ಜಿ ಜೊತೆ ಗಟ್ಟಿಯಾಗಿ ನಿಲ್ಲುತ್ತೇನೆ. ಪಶ್ಚಿಮ ಬಂಗಾಳದ ಚುನಾವಣಾ ಫಲಿತಾಂಶದ ಬಳಿಕ ಹೀಗಂತ ಹೇಳಿದ್ದಾರೆ ಸಂಸದೆ ಸಯೋನಿ ಘೋಷ್. ಇವತ್ತು ಸಯೋನಿ ಘೋಷ್ ಅಂದ್ರೆ ಜಾದವ್ಪುರದ ಮೊದಲ ಬಾರಿಯ ಸಂಸದೆ ಮಾತ್ರ ಅಲ್ಲ. ಸಯೋನಿ ಅಂದ್ರೆ ಪಶ್ಚಿಮ ಬಂಗಾಳದ ಪ್ರಖ್ಯಾತ ನಟಿ, ಗಾಯಕಿ ಮಾತ್ರ ಅಲ್ಲ. ಈಗ ಬಂಗಾಳದಲ್ಲಿ ಮಾತ್ರವಲ್ಲ, ದೇಶಾದ್ಯಂತ ಮಮತಾ ಬ್ಯಾನರ್ಜಿಯಷ್ಟೇ ಮನೆ ಮಾತಾಗಿರುವ ಡೈನಾಮಿಕ್ ರಾಜಕೀಯ ನಾಯಕಿ ಈ ಸಯೋನಿ ಘೋಷ್. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಹೇಗೆ ತಮ್ಮ ಹೋರಾಟದ ರಾಜಕೀಯದ ಮೂಲಕ ಒಂದು ವಿಶಿಷ್ಟ ಛಾಪು ಮೂಡಿಸಿ ಬಹಳ ದೊಡ್ಡ ನಾಯಕಿಯಾಗಿ ಬೆಳೆದಿದ್ದಾರೋ, ಹಾಗೆಯೇ ಅವರದೇ ದಾರಿಯಲ್ಲಿ ದಿಟ್ಟ ನಿರ್ಭೀತ ರಾಜಕಾರಣದ ಮೂಲಕ ಬೆಳೆದು ಬರುತ್ತಿರುವ ನಾಯಕಿ ಈ ಸಯೋನಿ ಘೋಷ್. ಪಶ್ಚಿಮ ಬಂಗಾಳ ಫಲಿತಾಂಶದ ಬೆನ್ನಿಗೆ ಮಮತಾ ಬ್ಯಾನರ್ಜಿ ನಾಯಕತ್ವದ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಂಸದರು ಬಿಜೆಪಿಗೆ ಪಕ್ಷಾಂತರವಾಗುವ ಗುಸುಗುಸು ಶುರುವಾಗಿದೆ. ಭಾರತದ ರಾಜಕೀಯ ಈಗ ಎಲ್ಲಿಗೆ ಬಂದು ತಲುಪಿದೆ ಅಂದ್ರೆ, ನಾಳೆ ಇಲ್ಲಿ ಏನೂ ಆಗಬಹುದು. ಯಾರು ಯಾವ ಪಕ್ಷದಿಂದಲೂ ಬಿಜೆಪಿಗೆ ಹೋಗಬಹುದು. ಇಂಥವರು ಹೋಗೋದು ಸಾಧ್ಯವೇ ಇಲ್ಲ ಅಂತ ಹೇಳೋದು ಈಗ ಅಸಾಧ್ಯ. ಆದರೆ ನಿನ್ನೆವರೆಗೆ ಮಾತ್ರ ಬಂಗಾಳದಲ್ಲಿ ದೀದಿಗೆ ಹೆಗಲು ಕೊಟ್ಟು ನಿಂತು ಬೀದಿಗೆ ಇಳಿದು ಬಿಜೆಪಿಗೆ ಅದರ ಬೃಹತ್ ಬಲಾಢ್ಯ ಚುನಾವಣಾ ಮೆಷಿನರಿಗೆ ಸವಾಲು ಹಾಕಿ ರಾಜಕೀಯ ಮಾಡಿದ ಇಬ್ಬರು ಮಹಿಳಾ ನಾಯಕಿಯರಲ್ಲಿ ಒಬ್ಬರು ಸಯೋನಿ ಘೋಷ್, ಇನ್ನೊಬ್ಬರು ಈಗಾಗಲೇ ದೇಶಾದ್ಯಂತ ಮನೆ ಮಾತಾಗಿರುವ ಸಂಸದೆ ಮಹುವಾ ಮೊಯಿತ್ರಾ. ಸಯೋನಿ ಘೋಷ್ ಬಹಳ ಅನುಭವಿ ರಾಜಕಾರಣಿ ಏನಲ್ಲ. ಬಂಗಾಳಿ ಸಿನಿಮಾ ಧಾರಾವಾಹಿಗಳಲ್ಲಿ ಖ್ಯಾತಿ ಪಡೆದಿದ್ದ ಸಯೋನಿ ರಾಜಕೀಯಕ್ಕೆ ಬಂದಿದ್ದೇ 2021ರಲ್ಲಿ. ಆ ವರ್ಷ ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿದ ಸಯೋನಿ ಅಲ್ಲಿ ಸೋತು ಹೋದರು. ಆದರೆ ಅಲ್ಲಿಂದಲೇ ಆಕೆಯ ನಿಜವಾದ ರಾಜಕೀಯ ಪ್ರಯಾಣ ಶುರುವಾಯಿತು. ಟಿಎಂಸಿಯ ಯುವ ವಿಭಾಗದ ಅಧ್ಯಕ್ಷರಾದರು. 2024ರ ಲೋಕಸಭಾ ಚುನಾವಣೆಯಲ್ಲಿ ಜಾದವ್ಪುರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದ ಸಯೋನಿ ಘೋಷ್ ಗೆದ್ದೇ ಬಿಟ್ರು. ಆಮೇಲೆ ತಮ್ಮ ದಿಟ್ಟ ನಡೆ ಹಾಗೂ ಸಂಸತ್ತಿನಲ್ಲಿ ಬಿಜೆಪಿ ವಿರುದ್ಧ ಗಟ್ಟಿಯಾಗಿ ಮಾತಾಡುವ ಮನೋಭಾವದಿಂದ ಬಹಳ ಬೇಗ ಬಂಗಾಳದಲ್ಲಿ ಮಾತ್ರವಲ್ಲ, ದೇಶದಲ್ಲೇ ಜನಪ್ರಿಯ ರಾಜಕಾರಣಿಯಾಗಿದ್ದಾರೆ. ಮಹುವಾ ಮೊಯಿತ್ರಾ ಕೂಡ ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆದು ವಿದೇಶದಲ್ಲೇ ಕಾರ್ಪೊರೇಟ್ ಉದ್ಯೋಗದಲ್ಲೂ ಇದ್ದವರು. ಅಲ್ಲಿಂದ ಬಂದು ಕಾಂಗ್ರೆಸ್ ಸೇರಿ ಮತ್ತೆ ಟಿಎಂಸಿಗೆ ಬಂದು ಒಮ್ಮೆ ಶಾಸಕಿಯಾಗಿ ಈಗ 2ನೇ ಬಾರಿ ಕೃಷ್ಣಾನಗರದಿಂದ ಸಂಸದೆ. ಈ ಇಬ್ಬರು ಸಂಸತ್ತಿನಲ್ಲಿ ತಮ್ಮ ಮಾತುಗಾರಿಕೆ, ತೀಕ್ಷ್ಣ ಪ್ರಶ್ನೆಗಳು ಹಾಗೂ ಬಿಜೆಪಿಗೆ ಆಗಾಗ ಖಡಕ್ ತಿರುಗೇಟು ನೀಡುವ ಮೂಲಕ ಬಹಳ ಪ್ರಸಿದ್ಧರಾದವರು. ಮಹುವಾ 2ನೇ ಬಾರಿ ಸಂಸದರಾದವರಾದ್ರೆ ಸಯೋನಿ ಇದೇ ಮೊದಲ ಅವಧಿಯ ಸಂಸದೆ. ಆದರೆ ಇವರಿಬ್ಬರು ಈ ಬಾರಿ ಬಂಗಾಳದಲ್ಲಿ ದೀದಿಗೆ ಸಾಥ್ ನೀಡಿ ಬಿಜೆಪಿ ವಿರುದ್ಧ ಮಾಡಿದ ಹೋರಾಟ ಮಾತ್ರ ಅಸಾಮಾನ್ಯವಾದದ್ದು. ಮಮತಾ, ಮಹುವಾ ಹಾಗೂ ಸಯೋನಿ ಈ ಮೂವರು ಇಡೀ ಬಂಗಾಳದಲ್ಲಿ ಟಿಎಂಸಿ ಪಾಲಿಗೆ ಬಹಳ ದೊಡ್ಡ ಶಕ್ತಿಯಾಗಿ ಹೋರಾಡಿದರು. ಬಿಜೆಪಿಗೆ ಪ್ರತಿ ಸಂದರ್ಭದಲ್ಲೂ ಟಕ್ಕರ್ ಕೊಡುತ್ತಲೇ ಹೋದರು. ಈ ಬಾರಿಯದ್ದು ಸಾಮಾನ್ಯ ಹೋರಾಟವಲ್ಲ ಎಂದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಎಲ್ಲವೂ ಅವರಿಗೆ ವಿರುದ್ಧವೇ ಇದ್ದವು. ಚುನಾವಣಾ ಆಯೋಗದ ಪಕ್ಷಪಾತಿ ಧೋರಣೆ, ಕೇಂದ್ರೀಯ ತನಿಖಾ ಸಂಸ್ಥೆಗಳ ದಾಳಿ, ಬಂಧನಗಳು, ಕೇಸ್ಗಳು, ವ್ಯಾಪಕ ಅಪಪ್ರಚಾರ, ತಳಮಟ್ಟದಲ್ಲಿ ಸಂಘಟನೆಗೆ ಸವಾಲು, ಇವೆಲ್ಲವನ್ನೂ ಅವರು ದಿಟ್ಟವಾಗಿ ಎದುರಿಸಿದರು. ತಮ್ಮ ಪ್ರಯತ್ನದಲ್ಲಿ ಏನೂ ಕಡಿಮೆಯಾಗದಂತೆ ನೋಡಿಕೊಂಡರು. ದೀದಿ ಏಕಾಂಗಿಯಾಗದಂತೆ ಅವರಿಗೆ ಸಂಪೂರ್ಣ ಸಹಕಾರ ನೀಡಿದರು. ಪ್ರಚಾರದಲ್ಲಿ ಮುಂಚೂಣಿಯಲ್ಲಿದ್ದರು. ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿಗೆ ಕಠಿಣ ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದರು. ಅವರ ಆರೋಪಗಳಿಗೆ ತಿರುಗೇಟು ನೀಡುತ್ತಲೇ ಇದ್ದರು. ಈ ಇಬ್ಬರೂ ನಾಯಕಿಯರಿಗೂ ರಾಜಕೀಯ ಸುಲಭವಾಗಿರಲಿಲ್ಲ. ಹೊರಗಿಂದ ಮಾತ್ರವಲ್ಲ, ಸ್ವತಃ ಅವರ ಪಕ್ಷದೊಳಗೂ ಅವರಿಗೆ ಹಿರಿಯ ನಾಯಕರ ತಾರತಮ್ಯ, ಅಸಹಕಾರ, ಟೀಕೆ, ಟಿಪ್ಪಣಿ, ಆರೋಪ ಎಲ್ಲವನ್ನೂ ಎದುರಿಸಬೇಕಾಗಿತ್ತು. ಪುರುಷ ಪ್ರಧಾನ ರಾಜಕೀಯ ವ್ಯವಸ್ಥೆ ಒಬ್ಬ ಮಹಿಳಾ ರಾಜಕಾರಣಿಗೆ ಮಾಡುವ ಎಲ್ಲಾ ಅನ್ಯಾಯಗಳನ್ನ ಈ ಇಬ್ಬರು ಮಹಿಳಾ ನಾಯಕಿಯರು ತಮ್ಮ ಪಕ್ಷದೊಳಗೆ ಹಾಗೂ ಹೊರಗೂ ಎದುರಿಸಿದ್ದಾರೆ. ಸಂಘ ಪರಿವಾರದ ಐಟಿ ಸೆಲ್ ಅಂತೂ ಈ ಇಬ್ಬರ ವಿರುದ್ಧ ಮಾಡಿದ ಅಪಪ್ರಚಾರ, ಹರಡಿದ ಸುಳ್ಳುಗಳು ಹಾಗೂ ದ್ವೇಷಕ್ಕೆ ಲೆಕ್ಕವೇ ಇಲ್ಲ. ಆದರೆ ಈ ಇಬ್ಬರು ಮಹಿಳಾ ಮಣಿಗಳು ಮಮತಾ ದೀದಿ ಜೊತೆ ನಿಂತು ಕೊನೆ ಕ್ಷಣದವರೆಗೂ ಹೋರಾಡಿದ್ರು. ಈಗ ಫಲಿತಾಂಶ ಬಂದಿದೆ. ಮಮತಾ ಸೋತಿದ್ದಾರೆ, ಸರಕಾರ ಉರುಳಿದೆ, ಅಧಿಕಾರ ಹೋಗಿದೆ. ಅಂತಹ ಸಂದರ್ಭದಲ್ಲೇ ಸಯೋನಿ ಘೋಷ್ ಮಾಡಿರುವ ಟ್ವೀಟ್ ಗಮನಾರ್ಹವಾಗಿದೆ. ಬಂಗಾಳದ ಜನರು ಬಿಜೆಪಿ ಪರವಾಗಿ ಕೊಟ್ಟ ತೀರ್ಪನ್ನ ನಾನು ಅತ್ಯಂತ ವಿನಮ್ರತೆಯಿಂದ ಸ್ವೀಕರಿಸುತ್ತೇನೆ. ಎಲ್ಲಾ ಸಂದರ್ಭಗಳಲ್ಲೂ ನಮ್ಮ ಜೊತೆ ನಿಂತ ಬಂಗಾಳದ ಮಾತೆಯರು, ಮಣ್ಣು ಹಾಗೂ ಮನುಷ್ಯರಿಗೆ ನಾನು ಆಭಾರಿಯಾಗಿದ್ದೇನೆ. ನಾನು ನನ್ನ ಜಾದವ್ಪುರ ಲೋಕಸಭಾ ಕ್ಷೇತ್ರ ಹಾಗೂ ಈ ಶ್ರೇಷ್ಠ ದೇಶದ ಪ್ರಜಾಪ್ರಭುತ್ವ ಹಾಗೂ ಏಕತೆಯನ್ನು ರಕ್ಷಿಸುವಲ್ಲಿ ನನ್ನ ನಾಯಕಿ ಮಮತಾ ಬ್ಯಾನರ್ಜಿ ಜೊತೆ ಸದಾ ನಿಷ್ಠೆಯಿಂದ ನಿಲ್ಲುತ್ತೇನೆ. ನಾವೊಂದು ಪಕ್ಷವಾಗಿ ಅತ್ಯಂತ ಸವಾಲಿನ ಹೋರಾಟ ನಡೆಸಿದ್ದೇವೆ. ಕೇಂದ್ರೀಯ ತನಿಖಾ ಸಂಸ್ಥೆಗಳ ಕಿರುಕುಳ, ಮೌನವಾಗಿ ನಡೆದ ಚುನಾವಣಾ ಅಕ್ರಮ
ಆರ್ಥಿಕ ದಿಗ್ಬಂಧನ, ಮಾಧ್ಯಮಗಳ ಅಪಪ್ರಚಾರ, ಬಂಧನಗಳು, ಸುಳ್ಳು ಕೇಸುಗಳು ಎಲ್ಲವನ್ನೂ ನಾವು ಎದುರಿಸಿ ನಿಂತಿದ್ದೇವೆ. ಇನ್ನು ಈ ಹೋರಾಟ ಇನ್ನಷ್ಟು ತೀವ್ರವಾಗಲಿದೆ. ಬಂಗಾಳ ಹಾಗೂ ದೇಶಕ್ಕಾಗಿ ಟಿಎಂಸಿ ಈ ಹೋರಾಟವನ್ನು ಮುಂದುವರೆಸಲಿದೆ ಎಂದು ಸಯೋನಿ ಹೇಳಿದ್ದಾರೆ. ಈ ಬಾರಿಯ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಇಡೀ ದೇಶವೇ ಗಮನಿಸುತ್ತಿದ್ದ ಅತ್ಯಂತ ಅಸಾಮಾನ್ಯ ಚುನಾವಣೆ. ಈ ದೇಶದ ಚುನಾವಣಾ ರಾಜಕೀಯದ ಇತಿಹಾಸದಲ್ಲೇ ದೊಡ್ಡ ತಿರುವಾಗುವಂತಹ ಚುನಾವಣೆ ಅಲ್ಲಿ ನಡೆದಿದೆ. ಅಲ್ಲಿ ಒಬ್ಬ ಮಹಿಳೆ ಕಟ್ಟಿ ಬೆಳೆಸಿದ ಪಕ್ಷದ ಸರ್ಕಾರವನ್ನ ಅಧಿಕಾರದಿಂದ ಕೆಳಗಿಳಿಸಲು ಏನೇನೆಲ್ಲ ನಡೆದು ಹೋಯಿತು ಎಂಬುದನ್ನು ಒಮ್ಮೆ ತಿರುಗಿ ನೋಡಿದರೆ ಬೆಚ್ಚಿ ಬೀಳುವಷ್ಟು ಬೆಳವಣಿಗೆಗಳಾದವು. ಆದರೆ ಯಾವ ಹಂತದಲ್ಲೂ ಅದೆಷ್ಟೇ ಸವಾಲು ಎದುರಾದರೂ ಎದೆಗುಂದದೆ, ಭರವಸೆ ಕಳೆದುಕೊಳ್ಳದೆ ಮಮತಾ ಬ್ಯಾನರ್ಜಿ ಹೋರಾಡಿದ್ರು. ಆ ಹೋರಾಟದಲ್ಲಿ ಅವರ ಜೊತೆಗಿದ್ದವರು ಯಾರೆಲ್ಲ ಎಂದು ಮುಂದೊಂದು ದಿನ ನೆನಪಿಸುವಾಗ ಪ್ರಮುಖವಾಗಿ ಉಲ್ಲೇಖವಾಗುವ 2 ಹೆಸರುಗಳು ಮಹುವಾ ಮೊಯಿತ್ರಾ ಹಾಗೂ ಸಯೋನಿ ಘೋಷ್. ತೃಣಮೂಲ ಕಾಂಗ್ರೆಸ್ನ ಮುಂದಿನ ನಾಯಕತ್ವ ಬಹುಶಃ ಅಭಿಷೇಕ್ ಬ್ಯಾನರ್ಜಿ ಕೈಗೆ ಹೋಗಲಿದೆ. ಮಹುವಾ ಹಾಗೂ ಸಯೋನಿ ಆ ಪಕ್ಷದ ಪಾಲಿಗೆ ಭರವಸೆಯ ನಾಯಕರಾಗಬಲ್ಲವರು. ಆದರೆ ನಾಳೆ ರಾಜಕೀಯದಲ್ಲಿ ಏನಾಗಲಿದೆ ಎಂದು ಇವತ್ತು ಹೇಳೋದು ಮುಷ್ಕಿಲ್ ಹಿ ನಹಿ ನಾಮುಮ್ಕಿನ್ ಹೈ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.